ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾರುತಿ. ಬಿಗ್ ನ್ಯೂಸ್ ಮೀಡಿಯಾಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀ ಜಗಜ್ಯೋತಿ ಬಸವಣ್ಣನವರ 893ನೇ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಹಾಗೂ ಬಾಬು ಜಗಜ್ಜೀವನ್ ರಾವ್ ರವರ 119ನೇ ಜಯಂತ್ಯೋತ್ಸವವನ್ನು ದಿನಾಂಕ 26/4/2026ರಂದು ಭಾನುವಾರ ಶ್ರೀ ಶರಣಬಸವೇಶ್ವರ ನಗರದ 13ನೇ ವಾರ್ಡ್ನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಗಂಗಾವತಿಯ ನಗರದ ಜನಪ್ರಿಯ ಶಾಸಕರಾದ ಗಾಳಿ ಜನಾರ್ದನ್ ರೆಡ್ಡಿಯವರು, ಮಾಜಿ ಶಾಸಕರಾದ ಪರಿಣಾ ಮನವಳ್ಳಿ, ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಬಿ ಹುಸೇನಪ್ಪ ಸ್ವಾಮಿ, ಹನುಮಂತಪ್ಪ ದಗ್ಗಿ, ಹಂಪೇಶ್ ಹರಿಗೋಳ್, ಸಂಗಣ್ಣ ಸಿದ್ದಾಪುರ್, ಶಿವಪ್ಪ ಸಿದ್ದಾಪುರ್, ನಗರಸಭೆ ಮಾಜಿ ಸದಸ್ಯರುಗಳಾದ ಕೃಷ್ಣಪ್ಪ ಅಧಿಕಾರಿ, ಶರಣಪ್ಪ ಹುಡೆಜಾಳಿ, ಈಗಿನ ಸದಸ್ಯರಾದ ಶ್ರೀಮತಿ ಪಾರ್ವತಮ್ಮ ದುರ್ಗೇಶ್ ದೊಡ್ಡಮನಿ, ನಗರಸಭೆ ಮಾಜಿ ಸದಸ್ಯರು ಶಾಬುದ್ದೀನ್ ಮುದ್ದೋಳ್, ಶರಣಪ್ಪ ಹತ್ತಿಮಠದವರು, ಉಮೇಶ್ ದಂಡಿ, ಚಂದ್ರಶೇಖರ್ ಕುಂಬಾರ್, ಬಸವರಾಜ್ ಹಡ್ಪಾದ್, ಹಮೀದ್ ಮುಲ್ಲಾ, ವಳ್ಳೈ ಸಾಬ್, ಮರಿಯಪ್ಪ ಲಕ್ಕುಂಪುರ್, ದುರ್ಗಪ್ಪ ಲಕ್ಕುಂಪುರ್, ಹನುಮಂತಪ್ಪ ಬೋದೂರ್, ಯಲ್ಲಪ್ಪ ಪೂಜಾರಿ, ಯಮನೂರಪ್ಪ ಗೋನಾಳ್, ನಾಗರಾಜ್ ಮಾದನೂರ್, ಹುಸೇನಪ್ಪ ಮಾದನೂರ್, ಬಾಯೇಶ್, ಶಿವಪುತ್ರಪ್ಪ, ರಫಿ, ಹನುಮತ್ ಸಿಂಗ್, ಪರಶುರಾಮ್, ಶ್ರೀರಾಮ್, ಆನಂದ್ ವಕೀಲರು, ರಮೇಶ್ ಹತ್ತಿಮಠದ, ಬಸವರಾಜ್ ಹೋಟೆಲ್, ಮಾರುತಪ್ಪ ಹಳ್ಳಿ ಮತ್ತು ಮಾತಂಗ ಸಾಮ್ರಾಜ್ ಯುವ ಬ್ರಿಗೇಡ್ ಮತ್ತು ಅಂಬೇಡ್ಕರ್ ಯುವಕ ಸಂಘದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಿನ್ನೆ ಇದ್ದಕ್ಕಿದ್ದಂಗೆ ಬಂದು ಸರ್ ಈ ಥರ ನಾವು ಜಯಂತಿ ಮಾಡ್ತೀವಿ ಅಂತ ಅಂದಾಗ ನಮ್ಮ ಅಧ್ಯಕ್ಷರಿಗೆ ಹೇಳಿದೆ ನಾನು, ಏನೋ ಅಧ್ಯಕ್ಷ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ನಾವು ಪರ್ಮಿಷನ್ ಕೊಡ್ಬೇಕಾದ್ರೆ ನಾವು ಮೇಲ್ಗಡೆ ಹೇಳ್ಬೇಕಂದ್ರೆ ಏನಿಲ್ಲ ಸರ್, ನಿಮಗೆ ಗೊತ್ತಿದ್ದೇನಿದೆ, ನಾವೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಹಂಗಾಗಿರೋದ್ರಿಂದ ನಮ್ಗೆ ಭಾಳ ಸಂತೋಷ ಆಯ್ತು. ಎಲ್ಲ ಆಟೋಗಳ ಮೂಲಕ ಎಲ್ಲರೂ ಮಹಿಳೆಯರು ಕರ್ಕೊಂಡು ಏನಂತಂದರೆ ಮಾಡಿದ್ದು ತುಂಬ ಸಂತೋಷ ಆಗ್ತದೆ. ನೀವು ಪ್ರತಿ ಯಾವುದೇ ಹಬ್ಬ ಹುಣ್ಣಿಮೆ ಅಂತಕ್ಕಂಥ ಬಂದಲ್ಲಿ ಶರಣಬಸವೇಶ್ವರ ಕ್ಯಾಂಪ್ ಬಂದು ನಮಗೆ ಮಾದರಿ ಹಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಿ. ಎಲ್ಲ ಕಡೆ ಗಣೇಶ್ ಅಂತಂದರೆ ಟೆನ್ಷನ್ ಕೊಡ್ತಾರೆ ಎಲ್ಲರೂ. ನಮ್ಮ ಶರಣಬಸವೇಶ್ವರ ಕ್ಯಾಂಪ್ ಬಂದಾಗ ನಮ್ಮ ಮುಖಂಡರು 8-10 ಮಂದಿ ಯಾರು ನಾವು ಅವ್ರ ಮೇಲೆ ಬಿಟ್ಟಿರ್ತೀವಿ, ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಕನಸು ಏನಂತಂದರೆ ಎಲ್ಲರೂ ಸಮಾಜದಲ್ಲಿ ಸಮಾನವಾಗಿರ್ಬೇಕಾದ್ರೆ ವಿದ್ಯೆಗೆ ಮಾತ್ರ ಜನ ಎದುರ್ತಾರಂತೆ, ಬೇರೆಕ್ಕೆ ಮಾತ್ರ ಜನ ಎದುರಾಗಲ್ಲ. ಹಂಗಾಗಿರೋದ್ರಿಂದ ಎಲ್ಲರೂ ಓದಬೇಕು, ಇದೇ ರೀತಿ ಮಾಡ್ಕೊಂಡು ಹೋಗ್ರಿ ಶರಣಬಸವೇಶ್ವರ ಕ್ಯಾಂಪ್ಗಳು ಅಂತ ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಾಳಿ ಜನಾರ್ದನ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲಿಸಿ ನಮ್ಮ ಮಹಾನ್ ವ್ಯಕ್ತಿಗಳಿಗೆ ಈ ಒಂದು ಶುಭ ಹಾರೈಸುವುದರ ಜೊತೆಗೆ ತಾವು ಬಂದು ನಮಗೆಲ್ಲರಿಗೆ ಸಹಕಾರ ನೀಡಿ ಇವತ್ತು ಶುಭ ಹಾರೈಸುವುದಕ್ಕೆ ನಮಗೂ ಕೂಡ ತುಂಬ ಸಂತೋಷ. ಅದರ ಜೊತೆಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಪರಿಣಾ ಮನವಳ್ಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬೇರೆ ಕಾರಣಾಂತರಗಳಿಂದ ಬೇರೆ ಕಾರ್ಯಕ್ರಮಕ್ಕೆ ಹೋಗೋದರಿಂದ ತಾವು ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗಿದ್ದಕ್ಕೆ ನಾವು ತುಂಬ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುವುದರ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮನವಿಗೆ ಒಂದು ಆಚರಣೆ ನಡೆಸ್ತಕ್ಕಂಥದ್ದು ನಮ್ಮ ಏರಿಯಾದಲ್ಲಿ ನಮಗೆ ಇದು ಏರಿಯಾ ಅಂದರೆ ನಮಗೆ ಗ್ರಾಮ ಅಂತ ಅನ್ಕೋತೀವಿ. ನಮ್ಮ ಊರಲ್ಲಿ ಏನಂದ್ರೆ ಒಳ್ಳೆಯ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತ ಬಂದಿದ್ದು ಬಹಳ ಸಂತೋಷ ಆಯಿತು. ಬಸವೇಶ್ವರ ಮತ್ತು ಅಂಬೇಡ್ಕರ್ ಮತ್ತು ಬಾಬಾ ಜಗಜ್ಜೀವನ್ ರಾಮರವರ ಜಯಂತಿಯನ್ನು ಏನಪ್ಪ ಅಂತಂದ್ರೆ ನಮ್ಮ ವಾರ್ಡಿನಲ್ಲಿ ಶರಣಬಸವೇಶ್ವರ ನಗರದಲ್ಲಿ ಏನಪ್ಪ ಅಂದ್ರೆ ಒಳ್ಳೆಯ ರೀತಿಯಿಂದ ಏನಪ್ಪ ಅಂದರೆ ಯುವಕರು ಮಾಡಿದ್ದಾರೆ. ಜನರು ಜಾಗೃತಿ ಆಗಲಿ, ಅವರು ಮಾಡಿರ್ತಕ್ಕಂಥ ತ್ಯಾಗಗಳು ಏನು ಹೋರಾಟ ಮಾಡ್ಕೊಂತ ಬಂದಾರ ಅವನ್ನ ಏನಪ್ಪ ಅಂದ್ರೆ ಮುಂದುವರಿಸಲಿ ಅಂತೇಳಿ ಜನರು ಜಾಗೃತ ಆಗಲಿ ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ದಯಮಾಡಿ ನಮ್ಮ ಈಗಿನ ಯುವಕರು ಸ್ವಲ್ಪ ಆ ಒಂದು ದಿಶೆಯಲ್ಲಿ ಆ ದಾರಿಯಲ್ಲಿ ಹೋಗಕತ್ಯಾರ. ಭಾಳ ಸಂತೋಷ ಆಗ್ತದೆ. ನಮ್ಮ ಊರಿಲಿರ್ತಕ್ಕಂಥ ಎಲ್ಲ ನಮ್ಮ ವಾರ್ಡ್ನಾಗ ಈಗಾಗಲೇ ಏನಪ್ಪ ಅಂತಂದ್ರೆ PSI ಅವರು ಹೇಳೋದು, ನಮ್ಮಲ್ಲಿ ಭಾಳ ಶಾಂತಿ ಇದೆ, ಜಾತಿ ಇಲ್ಲ ಮತ್ತು ಧರ್ಮದ ಹೆಸರಿನಲ್ಲಿ ಏನಪ್ಪ ಅಂದ್ರೆ ರಾಜಕೀಯ ಮಾಡೋದಿಲ್ಲ. ಸಮುದಾಯದ ಎಲ್ಲ ಸಮಾಜದ ಹಿರಿಯರಿಗೆ ಮತ್ತು ದಲಿತ ಸಂಘರ್ಷ ಹೋರಾಟಗಾರರಿಗೆ, ಇಲ್ಲಿ ದೂರದಿಂದ ಕೇಳ್ತಕ್ಕಂಥ ನನ್ನ ಅಭಿಮಾನಿಗಳಿಗೆ
ಹೇಳಲಿಕ್ಕೆ ಬಯಸೋದಿಷ್ಟೇ, ಬಸವಣ್ಣ ನಮ್ಮನ್ನ ದೂರ ಇರಲಿಲ್ಲ, ಬಸವಣ್ಣ ನಮಗೆ ದೂರ ಆಗಲಿಲ್ಲ. ಆತನ ಜೀವನ ಚರಿತ್ರೆ, ಆತ ಮಾಡಿರ್ತಕ್ಕಂಥ ಚರಿತ್ರೆಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಬಸವಣ್ಣ ನಮ್ಮ ಜೊತೆಗೆ ಇದಾನ ಅನ್ನೋಂಥದ್ದು ಇವತ್ತಿನ ಈ ವೇದಿಕೆಯ ಸಂದೇಶ. ಮತ್ತು ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನಮ್ಮನ್ನ ಅಗಲಿಲ್ಲ. ಅವರ ಈ ದೇಶದ ಅಸ್ಪೃಶ್ಯತೆಯಲ್ಲಿ ತೂತಕ ಒಳಗಾಗಿ ದೇಶದವರು ಎಷ್ಟೇ ಹಿಂಸೆ ಕೊಟ್ಟರು ಕೂಡ ಬರೀ ತನ್ನ ಸಮಾಜದ SC ST ಅಲ್ಲದೆ ಇಡೀ ಭಾರತೀಯ ನಾಗರಿಕರಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಯಾರು ಏಕೈಕ ವ್ಯಕ್ತಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ನಿಟ್ಟಿನಲ್ಲಿ ನಮಗೆ ಯಾರು ಏನಂದ್ರು, ಬೈದರು, ಜಗಳ ಮಾಡಿದ್ರು ಕೂಡ ನಾವೆಲ್ಲಾ ಸಮಾಜದವರು ಒಂದೇ ಅನ್ನಂಥದ್ದು ಈ ಚನ್ನಬಸವೇಶ್ವರ ಕ್ಯಾಂಪಿನಲ್ಲಿ ತೋರಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಜಯಂತಿಯ ಒಂದು ಮೂಲ ಉದ್ದೇಶ ಆಗಿರ್ತಕ್ಕಂಥದ್ದು. ಆಮೇಲೆ ಜಗನ್ದೀಪರಾಮ್ ಅವರ ಜೀವನ ಚರಿತ್ರೆ ಅಣ್ಣವ್ರು ಹೇಳಿದ್ರು ಮಾತುಗಳು. ಯಾಕಂದ್ರೆ ಅವರು ನಮ್ಮ ದೇಶಕ್ಕೆ, ನಾವು ಸಣ್ಣರಿದ್ದಾಗ ಸಾಲಿ ಉಪ್ಪಿಟ್ಟು ಅಂದ್ರೆ ಗೋಧಿ ಉಪ್ಪಿಟ್ಟು, ಅದು ಅಮೆರಿಕ ಸಮರ್ಪಿಸಲಂತ ಗೋಧಿಗಳನ್ನ ಭಿಕ್ಷೆ ಬೇಡಿ ತಂದು ಇಲ್ಲಿ ಸಾಲಿಯ ಮಕ್ಕಳಿಗೆ ಮತ್ತು ಹಸುವನ್ನು ನೀಗ್ತಕ್ಕಂಥ ಸಂದೇಶಗಳಂತು. ಅವರು ಆದಾಗ ಅಸರ್ಕಾಂತಿ ಅಧಿಕಾರ ಕೃಷಿ ಮಂತ್ರಿಗಳಾದಾಗ ಹೆಂಗ್ ಬೆಳಿಬೇಕು ಅನ್ನೋಂಥ ಗಿಡ ಮರಗಳನ್ನಿಟ್ಟು ತಜ್ಞರನ್ನು ಕರೆಸಿ ಅವ್ರನ್ನೆಲ್ಲ ಹೆಚ್ಚಿಗೆ ಬಂದ್ರೆ ನಾವು ತಿನ್ನದ ಅಲ್ಲದೆ ವಿದೇಶಿ ಕೊಡ್ತಕ್ಕಂಥ ಶಕ್ತಿ ಏನಾದ್ರೂ ಭಾರತ ದೇಶಕ್ಕೆ ಬಂದಿದೆ ಅಂದ್ರೆ ಅದು ಬಾಬಾ ಜಗಜೀವನ್ ರಾಮ್ ಅವರು ಹಿಂದೆ ಅಂತಂದು ಈ ಸಂದರ್ಭದಲ್ಲಿ ನಾವು ಹೇಳ್ಕೊಂಡು ಬರ್ತೇವೆ. ನಮಗೊಂದು ಚಿಕ್ಕ ಮನವಿ. ಒಂದು ಗ್ರೌಂಡ್ ಲೆವೆಲ್ ನಲ್ಲಿ ವರ್ಕ್ ಮಾಡ್ತಾ ಅನೇಕ ಸೇವೆಯಲ್ಲಿ ತಾವು ಪಾತ್ರರಾಗಬೇಕಂತೇಳಿ ನಾನು ಮನವಿ ಮಾಡಿಕೊಳ್ಳುವ ಜೊತೆಗೆ ಇವತ್ತು ಎಲ್ಲರ ಹಿರಿಯರ ಆಶೀರ್ವಾದ ಮತ್ತು ಬಸವೇಶ್ವರ ಮತ್ತು ಬಾಬೂಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ನಿಮಗೆ, ನಿಮ್ಮ ಕುಟುಂಬಕ್ಕೆ ಇರಲಿ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತೇನೆ. ದಯಮಾಡಿ ಶ್ರೀರಾಮ್ ಕೂಡ ಬರಬೇಕು. ದೇವರಾಜ್ ಕೂಡ ವೇದಿಕೆ ಬರಬೇಕು. ಇವತ್ತು ಅದ್ದೂರಿಯಾಗಿ ಫೋಟೋ ಮೆರವಣಿಗೆಯಲ್ಲಿ ಒಂದು ಹೂವಿನಾರ, ಸುಮಾರು ಒಂದು 4,000 ರೂಪಾಯಿ ಹೂವಿನಾರನ್ನ ಅರ್ಪಣೆ ಮಾಡಿರ್ತಕ್ಕಂಥ ದೇವರಾಜ ತಮ್ಮ ಕೊಡುಗೆ ಬಹಳಷ್ಟು ನಾವು ನೆನೆಸ್ಬೇಕಾಗತ್ತ. ಬಾಬಾ ಎಲ್ಲರನ್ನೇ ಇವತ್ತು ನಮ್ಮ ಸಮಾಜಕ್ಕೆ ಮತ್ತು ಬಸವಣ್ಣನವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಬಾಬೂಜಿ ಅವರಿಗೆ, ಎಲ್ಲ ಮಹಾನ್ ವ್ಯಕ್ತಿಗಳ ಒಂದು ಫೋಟೋ ಮೆರವಣಿಗೆಯಲ್ಲಿ ತಾವು ಈ ಒಂದು ಆಟೋ ತಗೊಂಡ್ಬಂದು ಕಳಿಸಿ ಯಾವುದೇ ಲಾಭಿ ಮಾಡಲಾರ್ದೇ, ಯಾವುದೇ ದುಡ್ಡು ತಗೊಳ್ಳಾರ್ದೇ ಆಗಿದ್ದಾರೆ. ಅವರು ಸಮಾಜದ ಪರವಾಗಿ ಮತ್ತು ಯುವಕ ಸಂಘದ ಪರವಾಗಿ ಮತ್ತು ಮಾತಂಗ ಯುವ ಲೈನ್ ಮ್ಯಾನ್ ಆಗಿರ್ತಕ್ಕಂಥ ಉಮೇಶ್ ಅಣ್ಣನವರಿಗೆ ಈ ಒಂದು ಮಾಧ್ಯಮ ಮಿತ್ರರಿಗೆ ನಮ್ಮ ಕಮಿಟಿ ಕಡೆಯಿಂದ ಕಿರು ಸನ್ಮಾನ.